ಇನ್ನು CWRC ಕೊಟ್ಟಂತಹ ಒಂದು ಆದೇಶ ಏನಿದೆ, ತಮಿಳುನಾಡಿಗೆ ಪ್ರತಿದಿನ ಕೂಡ 1 TMC ನೀರು ಬಿಡಬೇಕು ಅಂತ, ಆ ಆದೇಶ ನಿಜಕ್ಕೂ ಕೂಡ ಶಾಕ್ ತಂದಿದೆ ಅಂತ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚಿಸಿ ಮೇಲ್ಮನವಿಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು, ನಮ್ಮ ಅಧಿಕಾರಿಗಳು ಸಮರ್ಥವಾಗಿ ವಾದ ಮಂಡನೆ ಮಾಡಿದ್ದಾರೆ. ಅಂದ್ರೆ ನೀರು ಬಿಡೋದಕ್ಕಾಗಲ್ಲ, ಏನು ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಅಧಿಕಾರಿಗಳು ಸಮರ್ಥವಾಗಿ ವಾದ ಮಂಡಿಸಿದ್ದಾರೆ. ಹಾಗಿದ್ರೂ ಕೂಡ ಈ ಆದೇಶ ಬಂದಿದೆ. ಈ ಆದೇಶ ನಿಜಕ್ಕೂ ಕೂಡ ನನಗೂ ಶಾಕ್ ಕೊಟ್ಟಂತಾಗಿದೆ. ಮಳೆಯ ಪ್ರಮಾಣ ನೋಡಿಕೊಂಡು ಮೇಲ್ಮನವಿಯನ್ನು ನಾವು ಸಲ್ಲಿಕೆ ಮಾಡ್ತೀವಿ. CWRC ಮುಂದೆ ಸರಿಯಾಗಿ ವಾದ ಮಂಡಿಸಿಲ್ಲ ಅಂತ ಪುಟ್ಟರಾಜು ಹೇಳಿಕೆ ಕೊಟ್ಟಿದ್ದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ ಚಲುವರಾಯಸ್ವಾಮಿ ಅವರು. ಸರಿಯಾಗಿ ಮಾತನಾಡೋದಕ್ಕೆ ಹೇಳಿ ಅಂತ ಚಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸೊ ನಾವು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಒಂದು 10 ದಿವಸ ಕಾದು ನೋಡಿ ಬೆಳೆ ವಿಚಾರದಲ್ಲಿ ನಾವು ನಿರ್ಧಾರ ಮಾಡಬೇಕು ಅನ್ನೋ ಒಂದು ಇದು ಕಮಿಟಿ, ICC ಕಮಿಟಿ ತೀರ್ಮಾನ ಮಾಡಿದೆ. ಅಂಥ ಟೈಮ್ನಲ್ಲಿ ಸಡನ್ಲಿ ಈ ಆದೇಶ ನಮಗೆಲ್ರಿಗೂ ಶಾಕ್ ಆಗಿದೆ, ಏನಪ್ಪ ಅಂತೇಳಿ. ಬಟ್ ಹಿಂದೆ 2 ಸಾರಿ ಮೀಟಿಂಗ್ ಮಾಡಿದಾಗ ನಮ್ಮ ಅಧಿಕಾರಿಗಳು ಸಾಕಷ್ಟು ವಿಚಾರವನ್ನು ಮುಂದೆ ಮಂಡಿಸಿದಾಗ ಅವರು ಅದನ್ನು ಒಪ್ಪಿ ನೀರು ಬಿಡಲಿಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಈ ಬಾರಿ ತಮಿಳುನಾಡು ಮತ್ತು ಕರ್ನಾಟಕದ ನೀರಾವರಿ ಇಲಾಖೆ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ಚರ್ಚೆ ನಡೆದು ನಮ್ಮ ಅಧಿಕಾರಿಗಳು ಬಹುಶಃ ಸಮರ್ಥವಾಗಿ ಸ್ಟ್ರಾಂಗ್ ಆಗಿ ವಾದಿಸಿದ್ದಾರೆ. ಆದರೆ ಅಲ್ಟಿಮೇಟ್ ಅವ್ರ ತೀರ್ಮಾನ ತಗೊಳ್ಳೋನಾಗ ಸೊ ಈ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಟ್ಟಿದ್ದೀರಿ, ಪರಿಸ್ಥಿತಿ ಮಾತನ್ನ ಸರಿಯಾಗಿ ಮಾತಾಡೋಕೆ ಹೇಳ್ರಿ. ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ. ನಿಮ್ಮ ಹತ್ರನೇ ಇದೆಯಲ್ಲ CWRCಗೆ ಜುಲೈ ಎಂಡ್ವರೆಗೂ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಖಡಕ್ಕಾಗಿ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟಿರೋದು ರೈಟಿಂಗ್ನಲ್ಲೂ ಇದೆಯಲ್ಲ, ಅದನ್ನು ನಿಮಗೆ ಕೊಟ್ಟಿದ್ದೀವಲ್ಲ, ಅದನ್ನು ನೋಡಿ. ಸುಮ್ಮನೆ ಯಾರೋ ಹೇಳಿದ್ರೆ ಅವ್ರು ತೀಟ ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಬೇಕಾದಷ್ಟು ಅವಕಾಶ ಇದೆ. ಕುಡಿಯೋ ನೀರಲ್ಲಿ, ರೈತರ ಸಮಸ್ಯೆನಲ್ಲಿ ಇದೇ ಕೆಲಸನೇನ್ರಿ ಅವ್ರಿಗೆ, ಇನ್ನೇನು ಬೇರೆ ಕೆಲಸ ಇಲ್ವಾ? ಸೊ ನಾವು ಪೂರ್ಣ ಪ್ರಮಾಣದಲ್ಲಿ